ಚುಂಚನೆಂಬುವನಿಂದ ನಿರ್ಮಿಸಲ್ಪಟ್ಟ ಈ ಬಿಳಿ ಬೆಟ್ಟಕ್ಕೆ ಚುಂಚನಗಿರಿ ಎಂದು, ಚುಂಚ ಕಂಚ ರಾಕ್ಷಸ ಸೋದರರನ್ನು ಶಿವನು ಸಂಹಾರ ಮಾಡಿದ ಸ್ಥಳವೆಂದು ಐತಿಹ್ಯವಿದೆ. ನಾಥ ಪಂಥದ 12 ಕ್ಷೇತ್ರಗಳಲ್ಲಿ ಪ್ರಪ್ರಥಮವಾದುದೇ ಚುಂಚನಗಿರಿ. ಆದುದರಿಂದ ಆದಿಚುಂಚನಗಿರಿ ಎಂದು ಕರೆಯಲ್ಪಟ್ಟಿದೆ. ಮೂಲತಃ ಮಠಗಳು ಆಧ್ಯಾತ್ಮಿಕ ಕೇಂದ್ರಗಳೇ ಆಗಿದ್ದು ಧರ್ಮ ಬೋಧನೆ ಮತ್ತು ಧರ್ಮ ಪ್ರಸಾರಗಳನ್ನು ಮಾಡುತ್ತಿದ್ದು, ಕ್ರಮೇಣ ಗುರುಮನೆಗಳಾಗಿಯೂ ಗುರುಕುಲಗಳಾಗಿಯೂ ಬೆಳೆದು ನಂತರದಲ್ಲಿ ವಿದ್ಯಾಪ್ರಸಾರ ಕೇಂದ್ರಗಳಾಗಿ ಮಾರ್ಪಾಟಾಗಿವೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶ್ರೀ ಆದಿಚುಂಚನಗಿರಿ ಮಠ ಇಂತಹ ವಿದ್ಯಾಕೇಂದ್ರ. ಸಾಮಾಜಿಕ ಹಾಗೂ ಮುಖ್ಯವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ದೇಶಕ್ಕೆ ಈ ಮಠದ ಕಾಣಿಕೆ ಅಮೂಲ್ಯವಾಗಿದೆ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವವು ಫಾಲ್ಗುಣ ಶುದ್ಧ ಅಷ್ಟಮಿಯಿಂದ ಬಹುಳ ಪಾಡ್ಯಮಿಯವರೆಗೆ 9 ದಿನಗಳ ಕಾಲ ಸಡಗರ ಸಂಭ್ರಮಗಳಿಂದ ಜರುಗುತ್ತದೆ. ಸಾವಿರಾರು ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಹರಕೆಗಳನ್ನು ಸ್ವಾಮಿಗೆ ಅರ್ಪಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ನಾಥ ಸಂಪ್ರದಾಯದ ಮಠವಾದರೂ ಸಹ ಕರ್ನಾಟಕದಲ್ಲಿ ಈ ಮಠದಿಂದ ಜನತೆಗೆ, ಅದರಲ್ಲೂ ಗ್ರಾಮಾಂತರ ಪ್ರದೇಶದ ಜನತೆಗೆ ಮೊದಲಿಂದಲೂ ಚುಂಚನಗಿರಿ ಜಾತ್ರೆ ಅಂತ ಹೇಳಿದ್ರೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಲಕ್ಷಾಂತರ ಜನ ಗ್ರಾಮಾಂತರ ಪ್ರದೇಶದಿಂದ ಬಂದು ಆ ಭೈರವನ ಉತ್ಸವವನ್ನು ಮಾಡಿ ಗಂಗಾಧರೇಶ್ವರ ಸ್ವಾಮಿಯ ರಥೋತ್ಸವವನ್ನು ನೋಡಿಕೊಂಡು ಹೋಗುವಂಥ ಪದ್ಧತಿ ಮೊದಲಿನಿಂದಲೂ ಸಹ ಇದೆ. ಎಲ್ಲ ಉತ್ಸವಗಳು, ಪೂಜೆಗಳು, ಅಭಿಷೇಕಗಳು, ಹಾಗೆ ಭಕ್ತಾದಿಗಳು ಬಂದಂಥ ಏನು ಭಕ್ತರು ಇರ್ತಾರೋ ಅವ್ರಿಗೆಲ್ರಿಗೂ ಊಟ ಉಪಚಾರ ಎಲ್ಲವನ್ನೂ ಸಹ ಉಚಿತವಾಗಿ ಕೊಟ್ಟು ಈ ಜಾತ್ರಾ ಮಹೋತ್ಸವ ಕರ್ನಾಟಕದಲ್ಲಿ ಹೆಚ್ಚು ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಹಾಗಾಗಿ ಜಾತ್ರೆಗೆ ಬರ್ತಕ್ಕಂಥವರೆಲ್ಲರೂ ಸಹ ಹಳ್ಳಿಯವರ ಆದರೂ ಪಟ್ಟಣದ ಜನತೆಯೂ ಸಹ ಇತ್ತೀಚೆಗೆ ಹೆಚ್ಚು ಆಗಿ ಈ ಜಾತ್ರಾ ಮಹೋತ್ಸವದ ವೈಭವವನ್ನು ಹಾಗೂ ಕರ್ನಾಟಕದಲ್ಲಿರ್ತಕ್ಕಂಥ ನಂಬಿಕೆ, ವಿಶ್ವಾಸ, ಧಾರ್ಮಿಕ ವಿಧಿವಿಧಾನಗಳನ್ನು ಗೌರವಿಸ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಆಗಿದೆ. ನಿಂತವನು ಚುಂಚನಗಿರಿಯಲ್ಲಿ ನಿಂತವನು, ಇವನೆಂಥವನೆಂಥವನೆಂಥವನು ಚುಂಚನ
ಚುಂಚನಗಿರಿಯಲ್ಲಿ ನಿಂತವನು ಬೆಳ್ಳಿಯ ತ್ರಿಶೂಲ ಚಿನ್ನದ ಸಿಂಹನಾಥ ಕೊಳ್ಳಲ್ಲಿ ಶಿವದಾರ ಕಂಕಲ್ಲಿ ಜೋಳಿಗೆ ಬೆಳ್ಳಿಯ ತ್ರಿಶೂಲ ಚಿನ್ನದ ಸಿಂಹನಾಥ ಕೊಳ್ಳಲ್ಲಿ ಶಿವದಾರ ಕಂಕಲ್ಲಿ ಜೋಳಿಗೆ ಧರಿಸಿರುವ ಚೆಲುವಂತ ಚೆನ್ನಿಗನು ಭೈರುವ ಧರೆಗೆಲ್ಲ ದೊಡ್ಡವನು ಧರಿಸಿರುವ ಚೆಲುವಂತ ಚೆನ್ನಿಗನು ಭೈರುವ ಧರೆಗೆಲ್ಲ ದೊಡ್ಡವನು ಇವನೆಂಥವನೆಂಥವನೆಂಥವನು ಚುಂಚನಗಿರಿಯಲ್ಲಿ ನಿಂತವನು ಇವನೆಂಥವನೆಂಥವನೆಂಥವನು ಚುಂಚನಗಿರಿಯಲ್ಲಿ ನಿಂತವನು. ಈ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಕಾಲಭೈರವೇಶ್ವರ ದೇವಸ್ಥಾನ, ಗಂಗಾಧರೇಶ್ವರ ದೇವಸ್ಥಾನ ಹಾಗೂ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನಗಳು ಹಾಗೂ ಮಂಟಪಗಳು ಇದ್ದು ಶೈವ ಮತಾವಲಂಬಿಗಳಿಗೆ, ಅದರಲ್ಲೂ ಒಕ್ಕಲಿಗ ಜನಾಂಗದವರಿಗೆ ಇದೊಂದು ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ. ಯಗಚೇಕಾಯಂತ 300 ಜಡೆ ಬಿಚ್ಚಿ ಸೊಗಸು ಸುರಿಯುವ ಸಿರಿಭೈರುವ ಹಸನ ಎಸಳು ಹೊಂಬಾಳೆ ಮೊಗದಲ್ಲಿ ಉಸಿನಗೆ ನಗುವ ಗಿರಿಭೈರವ. ಯಗಚೇಕಾಯಂತ 300 ಜಡೆ ಬಿಚ್ಚಿ ಸೊಗಸು ಸುರಿಯುವ ಸಿರಿಭೈರವ ಹಸನಾದ ಎಸಳು ಹೊಂಬಾಳೆ ಮೊಗದಲ್ಲಿ ಉಸಿನಗೆ ನಗುವ ಗಿರಿಭೈರವ. ಕಾವ್ಯ ನೇತುರ ಕಾವ್ಯ ದೋತುರ ಪಟ್ಟೆಯ ದೋತುರ ಹುಟ್ಟಿರೋ ಭೈರವ. ಕಾವ್ಯ ನೇತುರ ಕಾವ್ಯ ದೂತುರ ಪಟ್ಟೆಯ ದೂತುರ ಹುಟ್ಟಿರೋ ಭೈರವ. ಚಿಟ್ಟೆಯಂತ ಬೆಟ್ಟಕ್ಕೆ ಹಾರಿ ಬಂದನು ಪುಟ್ಟ ಹೆಜ್ಜೆ ಇಟ್ಟು ಮೇಲೆ ಏರಿ ನಿಂದನು. ಚಿಟ್ಟೆಯಂತ ಬೆಟ್ಟಕ್ಕೆ ಹಾರಿ ಬಂದನು ಪುಟ್ಟ ಹೆಜ್ಜೆ ಇಟ್ಟು ಮೇಲೆ ಏರಿ ನಿಂದನು. ಇವನೆಂಥವನೆಂಥವನೆಂಥವನು ಚುಂಚನಗಿರಿಯಲ್ಲಿ ನಿಂತವನು ಇವನೆಂಥವನೆಂಥವನೆಂಥವನು ಚುಂಚನಗಿರಿಯಲ್ಲಿ ನಿಂತವನು. ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವವು ಫಾಲ್ಗುಣ ಶುದ್ಧ ಅಷ್ಟಮಿಯಿಂದ ಬಹುಳ ಪಾಡ್ಯಮಿಯವರೆಗೆ 9 ದಿನಗಳ ಕಾಲ ಸಡಗರ ಸಂಭ್ರಮಗಳಿಂದ ಜರುಗುತ್ತದೆ. ಸಾವಿರಾರು ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಹರಕೆಗಳನ್ನು ಸ್ವಾಮಿಗೆ ಅರ್ಪಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ. ಅಕ್ಷಯ ಪಾತ್ರೆಯ ಕೈಯಲ್ಲಿ ಹಿಡಿದವನು ಕಿಚ್ಚಿನ ಗದ್ದುಗೆ ಏರಿ ಕುಂತವನು ಹತ್ತು ಚಿತ್ತಾರದ ಬೆಟ್ಟದಿ ನಿಂತವನು ಮುತ್ತಿನ ಪಗಡೆಯ ಹಾಡಿದವನು. ಅಕ್ಷಯ ಪಾತ್ರೆಯ ಕೈಯಲ್ಲಿ ಹಿಡಿದವನು ಕಿಚ್ಚಿನ ಗದ್ದುಗೆ ಏರಿ ಕುಂತವನು ಹತ್ತು ಚಿತ್ತಾರದ ಬೆಟ್ಟದಿ ನಿಂತವನು ಮುತ್ತಿನ ಪಗಡೆಯ ಹಾಡಿದವನು. ಸೂಜಿಗಲ್ಲ ಬೈರುವ ಸೋಜಿಗವ ತೋರುವ ಗಾಜುಗಲ್ಲ ಬೈರುವ ಮೋಜಿನಾಟ ಆಡುವ. ಸೂಜಿಗಲ್ಲ ಭೈರವ ಸೋಜಿಗವ ತೋರುವ ಗಾಜುಗಲ್ಲ ಭೈರವ ಮೋಜಿನಾಟ ಆಡುವ. ಮಹೋತ್ಸವದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರಗಳು, ವಿಶೇಷ ಪೂಜೆಗಳು ನಡೆಯುತ್ತವೆ. ದೈವ ಭಕ್ತಿ ರಸಗಂಗೆಯಾಗಿ ಹರಿಯುತ್ತದೆ.
ಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವೀ ಮಂಜುಳ ಗಾನ. ಆತ್ಮೀಯ ವೀಕ್ಷಕರೇ, 17/7/2011 ಭಾನುವಾರ ಬೆಳಿಗ್ಗೆ 10:30ಕ್ಕೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜರುಗಿದ ಎಂ ರಂಗರಾವ್ ವಿಶೇಷ ಮಧುರ ಮಧುರವಿ ಮಂಜುಳ ಗಾನದ ಆಯ್ದ ಭಾಗಗಳು ಜುಲೈ 25ರಿಂದ ಪ್ರತಿ ಸೋಮವಾರ, ಮಂಗಳವಾರ, ಬುಧವಾರ ರಾತ್ರಿ 7:30ಕ್ಕೆ DD1 ಹಾಗೂ ಚಂದನದಲ್ಲಿ ಮತ್ತು ಮರುಪ್ರಸಾರ ಪ್ರತಿ ಗುರುವಾರ, ಶುಕ್ರವಾರ, ಶನಿವಾರದಂದು ರಾತ್ರಿ 10 ಗಂಟೆಗೆ ಚಂದನದಲ್ಲಿ ಪ್ರಸಾರವಾಗಲಿದೆ. ಪರವ